ಮಾನ್ಯ ಮುಖ್ಯಮಂತ್ರಿಗಳು ಮಂಗಳೂರಿಗೆ ಹೋಗಿದ್ದಾರೆ. ಬಟ್ ಅಲ್ಲಿ ಅವರ ಕಾರ್ಯಕ್ರಮದ ಸಂದರ್ಭದಲ್ಲಿ ನೂಕುನುಗ್ಗಲು ಉಂಟಾಗಿದೆ. ಯಾಕೆ ಮಂಗಳೂರಿನ ಸಿಎಂ ಕಾರ್ಯಕ್ರಮದಲ್ಲಿ ನೂಕುನುಗ್ಗಲು ಉಂಟಾಗಿರೋದು? 11ಕ್ಕೂ ಹೆಚ್ಚು ಜನರು ಅಸ್ವಸ್ಥಗೊಂಡಿದ್ದಾರಂತೆ. 11ಕ್ಕೂ ಹೆಚ್ಚು ಜನ ಮಹಿಳೆಯರು, ಮಕ್ಕಳು ಸೇರಿದಂತೆ ಹಲವರು ಇದರಲ್ಲಿ ಅಸ್ವಸ್ಥಗೊಂಡಿರೋದು. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ನಡೀತಾ ಇದ್ದಂತಹ ಕಾರ್ಯಕ್ರಮ ಇದಾಗಿದೆ. ಕ್ರೀಡಾಂಗಣದ ಸಾಮರ್ಥ್ಯಕ್ಕಿಂತ ಹೆಚ್ಚು ಜನ ಭಾಗಿಯಾದ ಹಿನ್ನೆಲೆಯಲ್ಲಿ ಘಟನೆಯಾಗಿದೆ. ಕುಡಿಯಲು ನೀರು ಸಿಗದೆ ಪರದಾಡಿದ್ದಾರೆ. ಅಶೋಕ್ ಜನಮನ ಕಾರ್ಯಕ್ರಮದಲ್ಲಿ ನೂಕುನುಗ್ಗಲು ಉಂಟಾಗಿರೋದು. ಮಂಗಳೂರಿನ ಸಿಎಂ ಕಾರ್ಯಕ್ರಮದಲ್ಲಿ ಅಯ್ಯೋ ನಿಮಗೆ ಹೊಸದೇನಲ್ಲ ರೀ. ಬೆಂಗಳೂರಿನಲ್ಲಿ RCB ಪಂದ್ಯವನ್ನ ಗೆದ್ಕೊಂಡು ಬಂದಾಗ ಇವರು ವಿಧಾನಸೌಧದಲ್ಲಿ ಸ್ಟೇಜ್ ಹಾಕೊಂಡ್ಬಿಟ್ಟು ಮಕ್ಕಳು, ಮೊಮ್ಮಕ್ಕಳು, ಹಳೆಯ ಎಲ್ಲರನ್ನೂ ಕರ್ಕೊಂಡು ಬಂದ್ಬಿಟ್ಟು ಅವ್ರನ್ನ ಪಾಪ ಕ್ರೀಡಾಪಟುಗಳ ಮುಂದೆ ಫೋಟೋ ತೆಗೆಸ್ಕೊಂಡು ನಿಲ್ಲಿಸಿದ್ರಲ್ಲ, ಅವಾಗೇನಾಗಿತ್ತು? ನುಗ್ಲಾಗಿತ್ತು. ಅವಾಗೇನಾಗಿತ್ತು? ಕಾಲು ತುಳಿತನೇ ಆಗಿತ್ತು. ಅವಾಗ ಇವ್ರು ಯಾರೂ ಹೊಣೆ ಹೊತ್ಕೊಳ್ಳಿಲ್ಲ. ಇನ್ಯಾರ್ದೋ ಮೇಲೆ ತಲೆಗೆ ಹಾಕ್ಬಿಟ್ಟು ಬೆಂಗಳೂರು ಕಮಿಷನರ್ನ ಸಸ್ಪೆಂಡ್ ಮಾಡಿ ಕಂಡ್ರನ್ನೆಲ್ಲ ಸಸ್ಪೆಂಡ್ ಮಾಡಿಟ್ರು. ಏಕೆ? ಈಗ ಮುಖ್ಯಮಂತ್ರಿಗಳೇ ನಿಮ್ಮ ಕಾರ್ಯಕ್ರಮದ ಸಂದರ್ಭದಲ್ಲೇ ಆಗಿರುವಂಥದ್ದು ಕಾಲು ತುಳಿತ. ಈಗ ಯಾರು ಹೊಣೆ ಹೊತ್ಕೊಳ್ಳೋದೀಗ? ನೀವಾ? ಅಥವಾ ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥ ಸ್ಥಳೀಯ ಕಾಂಗ್ರೆಸ್ ಲೀಡರ್ಸ್ಗಳ? ಯಾರಾದರೂ ಜವಾಬ್ದಾರಿ ಬೇಕಲ್ವಾ? ಬೆಂಗಳೂರಿನ ಕಾಲು ತುಳಿತ ಪ್ರಕರಣದಲ್ಲಿ ಜವಾಬ್ದಾರಿಯನ್ನು ಮಾಡಿದ್ರಿ, ಇಲ್ಲಿ ಜವಾಬ್ದಾರಿ ತಗೊಳ್ಳೋದಿಲ್ವಾ? ಅದಕ್ಕೆ ಹೇಳುದ್ದು ಕಾಲಾಯ ತಸ್ಮೈ ನಮಃ. ಕಾಲಚಕ್ರ ತಿರುಗ್ತಾ ಇರುತ್ತೆ, ಸಂದರ್ಭ ಬರುತ್ತೆ, ವಾಪಸ್ ನಿಮ್ಮನಿಗೆ ತೋರಿಸುತ್ತೆ. ಅದು ಅವಾಗ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರ ಅನ್ನೋದನ್ನು ನೋಡುತ್ತೆ ಕಾಲ. ಈಗ ನೀವು ಯಾವ ಹೊಣೆ ಹೊತ್ಕೊಳ್ಳೋದಿಲ್ಲ. ಅವತ್ತು ಹೊಣೆ ಹೊತ್ಕೊಳ್ಬೇಕಾಗಿತ್ತು, ಅವತ್ತು ನೀವು ಹೊಣೆ ಹೊತ್ಕೊಳ್ಳಿಲ್ಲ, ಪಾಸ್ ಆದ್ರಿ. ಇವತ್ತು ನೀವಲ್ವಾ? ನಿಮ್ಮ ಕಾರ್ಯಕ್ರಮದಲ್ಲಿ ಯಾರು ಆಯೋಜನೆ ಮಾಡಿದ್ದನ್ನು ಕೇಸ್ ರಿಜಿಸ್ಟರ್ ಮಾಡಿರಿ. ಇಲ್ಲಿ ಕೇಸ್ ರಿಜಿಸ್ಟರ್ ಮಾಡಿರಲಿಲ್ವಾ? ಚಿನ್ನಸ್ವಾಮಿ ಕ್ರೀಡಾಂಗಣ ಪ್ರಕರಣದಲ್ಲಿ ಜವಾಬ್ದಾರರಾಗಿ ಬಿಟ್ಟಿರಲಿಲ್ವಾ? ಅಲ್ಲಿ ಯಾರ್ಯಾರು ಜವಾಬ್ದಾರನ ಮಾಡಿದ್ರಲ್ಲಿ? ಇಲ್ಲಿ ಯಾರು ಸಸ್ಪೆಂಡ್ ಆಗ್ತಾರೆ ಹೇಳಿ? ನಿಮ್ಮ ಪಕ್ಷದಿಂದ ಯಾರನ್ನ ಕಿತ್ತಾಕ್ತೀರಾ ಹೇಳಿ? ಅಲ್ಲಿ ಸಸ್ಪೆಂಡ್ ಮಾಡಿದ್ರಲ್ವಾ? ಈಗಲೂ ಹಾಗೆ ಮಾಡಿ. ನಿಮ್ಮ ಪಕ್ಷದಿಂದ ಯಾರ್ಯಾರಿದ್ದಾರೆ ಸಸ್ಪೆಂಡ್ ಮಾಡಿ. ನನ್ನ ಸಹೋದ್ಯೋಗಿ ಸುಕ್ಪಾಲ್ ಪೊಳ್ಳಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ದಕ್ಷಿಣ ಕನ್ನಡದ ಪ್ರತಿನಿಧಿ. ಸುಕ್ಪಾಲ್, ನಾನು ಕಂಪೇರ್ ಮಾಡಬಾರ್ದು, ಬಟ್ ಆದರೂ ಕಂಪೇರ್ ಮಾಡ್ತಾ ಇದ್ದೀನಿ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆದಂತಹ ಅವಘಡದ ಸಂದರ್ಭದಲ್ಲಿ ಕಾಲು ತುಳಿತದಲ್ಲಿ 11 ಜನ ಸಾವನ್ನಪ್ಪಿದ್ರು, ನುಗ್ಲಾಯಿತು, ತುಂಬ ಜನ ಕೈ ಕಾಲು ಮುರ್ಕೊಂಡು ಹೋಗಿ ಬಿದ್ದಿದ್ರು. ಇವತ್ತು ಮುಖ್ಯಮಂತ್ರಿಗಳು ಇದಕ್ಕೆ ಜವಾಬ್ದಾರ ಆಗ್ತಾರಾ ಅಥವಾ ಸ್ಥಳೀಯವಾಗಿರುವಂಥ ಕಾಂಗ್ರೆಸ್ ಲೀಡರ್ಗಳ ಜವಾಬ್ದಾರ ಆಗ್ತಾರೆ? ಯಾರು ಹೊಣೆ ಹೊತ್ಕೊಳ್ತಾ ಇದ್ದಾರೆ? ಕೇಸ್ ರಿಜಿಸ್ಟರ್ ಆಗಬೇಕಲ್ಲ ಇದರಲ್ಲಿ. ಅರುಣ್, ಇದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಕಾರ್ಯಕ್ರಮ. ಅವರು ದೀಪಾವಳಿ ಸಂದರ್ಭದಲ್ಲಿ ಈ ರೀತಿಯಾದಂತಹ ಕಾರ್ಯಕ್ರಮ ಮಾಡ್ತಾರೆ. ಈ ಬಾರಿ ಮುಂದುವರೆದಿತ್ತು. ಇವತ್ತು ಸಿಎಂ ಸಿದ್ದರಾಮಯ್ಯರನ್ನ ಮುಖ್ಯ ಅತಿಥಿಯಾಗಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿತ್ತು. ಮುಖ್ಯಮಂತ್ರಿಗಳು ಬಂದಿದ್ರು. ಈ ಸಂದರ್ಭದಲ್ಲಿ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಪುತ್ತೂರಿನ ತಾಲೂಕು ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮ ನಡೆದಿರುವಂತದ್ದು. ಈ ಕ್ರೀಡಾಂಗಣದ ಸಾಮರ್ಥ್ಯಕ್ಕಿಂತ ಹೆಚ್ಚು ಜನರು ಭಾಗಿಯಾಗಿದ್ರು. ನೂಕುನುಗ್ಗಲು ಉಂಟಾಗಿತ್ತು. ಅಲ್ಲಿ ವಸ್ತ್ರ ವಿತರಣೆ ಮಾಡುತ್ತೆ ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ರು. ಅದನ್ನ ಒಂದೆರಡು ತಟ್ಟೆಯನ್ನ ಕೊಟ್ಟು ಕಾರ್ಯಕ್ರಮವನ್ನ ಮುಗಿಸುವ ಕೆಲಸಗಳನ್ನ ಈ ಅಶೋಕ್ ರೈ ಮಾಡಿರುವಂತದ್ದು. ಈ ಕಾರಣಕ್ಕಾಗಿ ವಸ್ತ್ರ ಕೊಡ್ತಾರೆ ಅನ್ನುವಂತ ಕಾರಣಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಕ್ರೀಡಾಂಗಣದ ಸಾಮರ್ಥ್ಯಕ್ಕಿಂತಲೂ ಹೆಚ್ಚಾಗಿ ಜನ ಸೇರಿರೋದ್ರಿಂದ ಅಲ್ಲಿ ನೂಕುನುಗ್ಗಲಾಗಿರುವಂತದ್ದು. ಆ ಸಂದರ್ಭದಲ್ಲಿ ಆಮ್ಲಜನಕದ ಕೊರತೆಯಾಗಿ ಸುಮಾರು 11 ಜನರು ಅಸ್ವಸ್ಥಗೊಂಡಿದ್ದಾರೆ. ಅವರನ್ನ ತಕ್ಷಣಕ್ಕೆ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಒಂದು ಕಡೆಯಿಂದ ಇದೇ ಸಂದರ್ಭದಲ್ಲಿ ಮಳೆಯೂ ಬಂದಿತ್ತು. ಕೆಸರು ತುಂಬಿದ ಮೈದಾನದಲ್ಲಿ ಈ ರೀತಿಯಾದಂತಹ ಅವ್ಯವಸ್ಥೆ ಆಗಿರುವಂತದ್ದು. ಓಕೆ ಸುಕ್ಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಜನರನ್ನ ಇನ್ನೂ ಭಿಕ್ಷೆ ಬೇಡೋ ರೀತಿಯಲ್ಲಿ ಮಾಡಿ. ನೀವೇನೋ ಫ್ರೀ ಕೊಡ್ತೀರಾ ಅಂತ ಅವ್ರು ಬರೋದು, ಅಲ್ಲಿ ಓಡಾಡೋದು, ಕೈಕಾಲು ಮುರ್ಕೊಳ್ಳೋದು, ಒದ್ದಾಡೋದು, ಇಂಥವೇ ಮಾಡಿ.